ವೆಲ್ಕಮ್ ಟು ಮೈಲಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಬಾಗಿನಕ್ಕೆ ಅವರು ಸೀರೆನ ಆಗ ಈಗ ಅಂತ ಇದು ಮಾಡ್ತಿದ್ರು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಟ್ಟೆ ತರೋಣ ಅಂದರೆ ಸ್ಯಾರಿ ತರೋಣ ಅಂತ ಅಂದ್ಬಿಟ್ಟು ನಾನು ಕೇರ್ಪೇಟೆನಲ್ಲಿರುವಂತಹ ಮಾನಸ ಫ್ಯಾಮಿಲಿ ಶಾಪ್ಗೆ ಬಂದಿದ್ದೆ. ಒಂದೇ ಸ್ಯಾರಿ ಆಗಿರೋದ್ರಿಂದ ಅಂದರೆ 2 ಸ್ಯಾರಿ ತೊಗೋಬೇಕಿತ್ತು. ಬಟ್ ಮಾನಸ ಫ್ಯಾಮಿಲಿ ಶಾಪ್ನಲ್ಲಿ ನಾನು ಒಂದೇ ಸ್ಯಾರಿ ತೊಗೊಂಡಿದ್ದು. ಸರಿ ತೊಗೊಂಡಾಗಿದ್ದು ಸರಿ ಆಯಿತು ಅಂತ ಹೇಳಿ ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿರುವಂತಹ ಮೋರಿಗೆ ಹೋಗಿದ್ದು. ಬಟ್ ನಿಜ ನೀವು ನಂಬಲ್ಲ, ಹೊರ್ಗಡೆ ಇರುವಂತಹ ಹಣ್ಣುಗಳಿಗಿಂತ ಅಂತಂದರೆ ಹೊರಗಡೆ ಸೈಡ್ ಮಾಡ್ತಾರಲ್ವ ಆ ಹಣ್ಣಿಗಿಂತ ಮೋರ್ನಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಅನ್ನಿಸ್ತು. ಜೊತೆಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಸೀಬೆ ಹಣ್ಣಂತೂ KG 69 ರೂಪಾಯಿ ಇತ್ತು. 69. ನಾನು ನೋಡಿದ ತಕ್ಷಣ ನಾನು ಹೋಗಬೇಕು ಅಂತ ಅಂದಿದ್ದೆ ಮಶ್ರೂಮ್ ತರಕ್ಕೆ. ಯಾಕೆಂದರೆ ನಿಮಗೆ ಗೊತ್ತು, ಹಳ್ಳಿ ಸೈಡಲ್ಲಿ ಇಲ್ಲಿ ಮಶ್ರೂಮ್ ಸಿಗೋಲ್ಲ. ಇಲ್ಲಿ ನ್ಯಾಚುರಲ್ಲಾಗಿ ಮಳೆಗಾಲದಲ್ಲಿ ಅಷ್ಟೇ ಮಶ್ರೂಮ್ ಸಿಗೋದು. ಬಟ್ ನಮಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಕೇರ್ಪೇಟೆ ಮತ್ತು ಚಂದ್ರಪಟ್ಟಣ ಸೈಡ್ ಹೋದಾಗ ಮೋರ್ಗೆ ಹೋದಾಗ ನಾನು ಆಲ್ಮೋಸ್ಟ್ 2-3 ಪ್ಯಾಕು ನಾನು ಮಶ್ರೂಮ್ ಅಂತೂ ತೊಗೊಂಡು ಬಂದೇ ಬರ್ತೀನಿ. ಹಾಗೆ ನಮ್ಮ ಅಮ್ಮನೂ ಕೂಡ ಜೊತೇಲಿ ಬಂದಿದ್ದರು. ಸೊ ಅವ್ರಿಗೂ ತೋರಿಸ್ದಂಗೆ ಆಗುತ್ತೆ, ಪಾಪ ಎಲ್ಲೂ ಹೋಗಲ್ಲ ಅಲ್ವಾ, ಮನೆ ಹತ್ರನೇ ಇರ್ತಾರೆ ಯಾವಾಗಲೂ ಅಂತೇಳಿ ಮೋರಿಗೆ ಕರ್ಕೊಂಡೋಗಿದ್ದೆ. ಹಾಗೆಯೇ ಅಲ್ಲಿ ಚಪಾತಿನ ಬಿಸಿ ಮಾಡೋಕ್ಕೆ ಅಂದರೆ ಸುಡಬೇಕಿತ್ತು. ನಮ್ಮನೆ ಸುಟ್ಕೊಂಡು ತಿಂತೀವಿ ಜಾಸ್ತಿ, ಆರೋಗಿರೋದನ್ನ ಅಂದರೆ ಬಿಸಿ ಇಲ್ಲದೆ ಇರೋದನ್ನ. ಸೊ ಅದಕ್ಕೆ ಅಂತ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ತೊಗೊಂಡ್ವಿ. ನೆಕ್ಸ್ಟು ಮ್ಯಾಟ್ ನೋಡಿದ್ವಿ. ಅಂದರೆ ನಾವು ಆಲ್ಮೋಸ್ಟ್ ಇಲ್ಲಿ ಹಳ್ಳಿ ಸೈಡಲ್ಲೆಲ್ಲ ನಾವು ಹಳೆ ಸ್ಯಾರಿ ಬರುತ್ತಲ್ವ, ಕಾಟನ್ ಸ್ಯಾರಿ, ಆ ಸ್ಯಾರಿಗಳನ್ನ ಅರಿಸ್ಬಿಟ್ಟು ಹಾಕಿ ಮ್ಯಾಟ್ ಮಾಡಿಸ್ಕೊತೀವಿ ನಾವು. ಆದರೆ ಇವಾಗ ಇಲ್ಲಿ ಯಾರೂ ಕೂಡ ಆ ಥರ ಹೆಣ್ಣು ಕೊಡೋರು ಇರಲಿಲ್ಲ. ಸೊ ಹಂಗಾಗಿ ಸರಿ ಆಯಿತು ಅಂದ್ಬಿಟ್ಟು ಒಂದು ಮ್ಯಾಟ್ನು ಕೂಡ ನೋಡಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಸೇಮ್ ಟು ಸೇಮ್ ಸ್ಯಾರಿಲಿ ಹಾಕೋ ಥರನೇ ಇತ್ತು. ಸೊ ಅದ್ರ ಪ್ರೈಸ್ ಬಂದು 200 ಇತ್ತು. ಡಿಸ್ಕೌಂಟ್ ಇರುತ್ತೆ ಅಂತಲೇ ಸರಿ ಆಯಿತು ಅಂತ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಕಲರ್ಗೆ, ಮತ್ತು ಹಳ್ಳಿ ಸೈಡಲ್ಲಿರೋ ಮಣ್ಣು ಕೊಳೆಗೆಲ್ಲ ಸರಿ ಚೆನ್ನಾಗಿದೆ ಅಂತ ತೊಗೊಂಡ್ವಿ. ಆಮೇಲೆ ಒಂದು ಟೂತ್ ಪೇಸ್ಟು ಮತ್ತು ಬ್ರಷ್ಗಳನ್ನೂ ಕೂಡ ತೊಗೊಂಡ್ವಿ. ಅದು ಕೂಡ ಆಫರ್ ಇತ್ತು. ಬ್ರಷ್ಷು 2 ತೊಗೊಂಡ್ರೆ 2 ಫ್ರೀ ಇತ್ತು. ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸರಿ ಆಯಿತು ಅಂತ ತೊಗೊಂಡ್ವಿ. ಮತ್ತು ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ನೋಡಿದ್ವಿ. ಡ್ರೈ ಫ್ರೂಟ್ಸು ತುಂಬ ಅಂದರೆ ಒಂದು ಸ್ವಲ್ಪ ಬೆಲೆ ಜಾಸ್ತಿ ಅಂತ ನನಗೆ ಅನ್ನಿಸ್ತು. ಬಟ್ ಓಕೆ, ಕೊಡ್ಬೋದಿತ್ತು, ಅಂದರೆ ಆಫರ್ ಇರಲಿಲ್ಲ. ಸೊ ಸರಿ ಆಯಿತು ಅಂತ ನೋಡಿದ್ವಿ. ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ತುಂಬ ಕಾಸ್ಟ್ ಜಾಸ್ತಿ ಅಂತ ಅನ್ನಿಸ್ತು. ಸೊ ತೊಗೊಳಕ್ಕಾಗಲಿಲ್ಲ. ಆದರೆ ಅಲ್ಲೊಂದು ಆಫರ್ ಇತ್ತು. ನಾನು ನೋಡ್ದಂಗೆ ಡೈಮಂಡ್ ಕಸ್ಟಮರ್ ಅಂತ ಹೇಳಿ ಒಂದು ಕೂಪನ್ ಕೊಡ್ತಿದ್ರು. ಅಂದರೆ ಯಾವ ಥರ ಅಂದರೆ 250 ರುಪೀಸನ್ನು ನಾವು ಪೇ ಮಾಡಿದ್ರೆ 250 ರುಪೀಸ್ನ ನಾವು ಪೇ ಮಾಡಿದ್ರೆ ನಮ್ಮನ್ನ ಡೈಮಂಡ್ ಕಸ್ಟಮರ್ ಅಂತ ಕನ್ಸಿಡರ್ ಮಾಡಿ 5% ಆಫನ್ನು ಕೊಡ್ತಾರೆ ನಾವು ಏನೇ ಖರೀದಿಸಿದ್ರು. ಅಂದರೆ ನಾವೀಗ ಏನಾದ್ರು ತೊಗೊಂಡ್ರೆ ಅದ್ರ ಮೇಲೆ 5% ಇರುತ್ತೆ, ಮತ್ತು ಅಮೌಂಟಲ್ಲಿ 5% ಕಟ್ಟಾಗುತ್ತೆ ಅಂತ ಹೇಳಿದ್ರು. ನಾನು ಅಂದರೆ ಯಾವಾಗಲೂ ಬರೋದಿದ್ದರೆ ನಾನು ಕೂಡ ಡೈಮಂಡ್ ಕಸ್ಟಮರ್ಗೆ ಅಮೌಂಟನ್ನು ಪೇ ಮಾಡ್ತಿದ್ದೆ. ಬಟ್ ನಾನು 6 ತಿಂಗಳಿಗೋ 3 ತಿಂಗಳಿಗೋ ಬರೋದು. ಯಾಕಂದರೆ ನಾವು ಜಾಸ್ತಿ ಹೋಗೋದು ಅಂದರೆ ಚಂದ್ರಪಟ್ಟಣ ಸೈಡೇ. ಸೊ ಹಂಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಚಂದ್ರಪಟ್ಟಣದಲ್ಲಿ ಜಾಸ್ತಿ ನಾನು ರಿಲಯನ್ಸ್ಗೆ ಹೋಗೋದ್ರಿಂದ, ಅಲ್ಲೂ ಕೂಡ ಮೋರ್ ಇರೋದ್ರಿಂದ ನಾನು ಅಲ್ಲಿ ಜಾಸ್ತಿ ಹೋಗೋದು. ಕೇರ್ಪೇಟೆಗೆ ಆಗಾಗ ಬಂದು ಹೋಗ್ತೀನಿ ಅಷ್ಟೇ. ಅದು ಅಲ್ಲದೆ ಡ್ರೈ ಫ್ರೂಟ್ಸನ್ನು ತೊಗೊಂಡ್ರೆ ನೀವು ಅಂದರೆ ಒಂದು ಬಾದಾಮಿ ಮತ್ತು ಒಂದು ದ್ರಾಕ್ಷಿ, ಒಂದು ಗೋಡಂಬಿ, ಈ 3ರಿಂದ 1300 ಏನೋ ಇತ್ತು. ಸೊ ಅದನ್ನು 3 ಬ್ಯಾಗು ಕೂಡ ನೀವು ತೊಗೊಂಡಿದ್ದರೆ ಡೈಮಂಡ್ ಕಸ್ಟಮರಲ್ಲಿ ಸೇರ್ಕೊತೀರಾ ಅಂತ ಹೇಳಿದ್ರು. ಆದರೆ ನನಗೆ 3 ಕೂಡ ತೊಗೊಬೋದಿತ್ತು. ಬಟ್ ಆದರೆ ಬೇಡ ಅಂತ ಅನ್ನಿಸ್ತು. ಏಕೆ ಅಂತಂದರೆ ನಾನು ಯಾವಾಗಲೂ ಒಂದು ಸಲ ಬರೋದು. ಅದು ಅಲ್ಲದೆ 1 ವರ್ಷ ವಾರಂಟಿ ಕೂಡ ಇತ್ತು. ಸೊ ಬೇಡ ಅಂತ ಅನ್ನಿಸ್ತು ಅಂದ್ಬಿಟ್ಟು ಸರಿ ನಾನು ಅಷ್ಟಕ್ಕೇ 1500 ಏನೋ ಬಿಲ್ ಆಯಿತು. ಸೊ ಇನ್ನು ಕೆಲವೊಂದು ಐಟಮ್ಗಳನ್ನ ತೊಗೊಂಡ್ವಿ. ಸರಿ ಆಯಿತು ಅಂತ ನೆಕ್ಸ್ಟ್ ಹೋಗಿದ್ದೆ ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಇರುವಂತಹ ಕೇಸರ್ ಸಿಲ್ಕ್ ಅಂತ ಅಂತಾರೆ. ಆಲ್ಮೋಸ್ಟ್ ರಾಜೇಂದ್ರ ಸಿಲ್ಕ್ ಸ್ಯಾರಿ ಸೆಂಟರ್ ಅಂತಲೂ ಕೂಡ ಹೇಳ್ತಾರೆ. ಕೇರ್ಪೇಟೆನಲ್ಲಿ ಮಾನಸ ಬಿಟ್ಟರೆ ನೆಕ್ಸ್ಟ್ ನಾನು ಬರೋದೇ ರಾಜೇಂದ್ರಗೆ. ಸೊ ಇಲ್ಲಿ ಸೀರೆಗಳ ನೀವು ನೋಡ್ಬೋದು. ಎಷ್ಟು ಅಂದರೆ ತುಂಬ ಚಿಕ್ಕ ಅಂಗಡಿ ಅದು. ತುಂಬ ಅಂದರೆ ತುಂಬ ಜನ ಇರ್ತಾರೆ. ಇವತ್ತಂತೂ ಜನ ಇರಲಿಲ್ಲ. ಯಾಕೆ ಅಂತ ಅಂದರೆ ಹಬ್ಬಕ್ಕೆ ಬಾಗಿನ ಕೊಡೋರೆಲ್ಲರೂ ಕೂಡ ಕೊಟ್ಟಾಗಿತ್ತು.
ನಾವು ಮಾತ್ರ ಲಾಸ್ಟು ಅಂತ ನನಗೆ ಅನ್ನಿಸ್ತಿತ್ತು. ಸರಿ ನೋಡಿದ್ರಂತೂ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಥರ, ಅಂದರೆ ಲಾಸ್ಟ್ ಅಂದರೆ ಫಸ್ಟು 250 ಅಮೌಂಟೇ ಕಮ್ಮಿ. ಸೊ ಅಲ್ಲಿಂದ ಹಿಡ್ದು ನಿಮಗೆ ಒಂದು 6 to 7, 8 to 10,000 ಗಂಟಲು ಸ್ಯಾರೀಸ್ಗಳನ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಕಮ್ಮಿ ಅಮೌಂಟ್ ಅಂತ ಅನಿಸುತ್ತೆ, ಬಟ್ ಸ್ಯಾರಿಗೊಂದು ಕ್ವಾಲಿಟಿ ಇರ್ಬೋದು, ಕಲರ್ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂಗೆ ಯಾವ ಸೀರೆನೂ ಕೂಡ ಇಷ್ಟ ಆಯ್ತಿರಲಿಲ್ಲ. ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಅದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ 1/2 hour ಮಾಡಿದ್ರು. ಅದರಲ್ಲಂತೂ ಪಾಪ ಸೀರೆ ತೋರಿಸೋರಂತೂ ತೆಗ್ದು ತೋರಿಸುತ್ತಲೇ ಇದ್ರು. ಆದರೂ ಕೂಡ ನಮ್ಮಮ್ಮ ತೊಗೊಳ್ಳಿಲ್ಲ. ಲಾಸ್ಟದಾಗಿ ಅಮ್ಮ ಇದನ್ನೇ ತೊಗೊಳ್ಳಿ, ಪಾಪ ಅವರು ಎಷ್ಟು ತೋರಿಸ್ತಾರೆ ಅಂತ ಅಂದ್ಬಿಟ್ಟು ನಾವು ಒಂದೇ ಒಂದು ಸ್ಯಾರಿ ತೊಗೊಂಡು, ನೀವು ನೋಡಿದ್ರಿ ಅಲ್ವಾ, ನಾನು ನೆನ್ನೆ ಅಷ್ಟೇ ಮಶ್ರೂಮ್ ತೊಗೊಬಂದಿದ್ದೆ. ಇವತ್ತು ಬೆಳಿಗ್ಗೆ ಲಾಗಿದು. ಬೆಳಿಗ್ಗೆಲೇ ಮಶ್ರೂಮ್ ನೋಡಿದ ತಕ್ಷಣ ನಮಗಂತೂ ಮಶ್ರೂಮ್ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆ ತೊಗೊಬಂದಿದ್ದಂಥ 2 ಬಾಕ್ಸಲ್ಲಿ 1 ಬಾಕ್ಸನ್ನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿಬಿಟ್ಟು ಇವತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಈಗ ಮಶ್ರೂಮ್ ಎಲ್ಲನೂ ನೀಟಾಗಿ 1 ಮಶ್ರೂಮ್ನ 4 ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾಯಿತು. ನೀವು ನೋಡ್ತಿರ್ಬೋದು ಒಂದು ಬಾಕ್ಸಲ್ಲಿ ಎಷ್ಟು ಮಶ್ರೂಮ್ ಸಿಕ್ಕಿದೆ ನನಗೆ ಅಂತ. 200 ಗ್ರಾಮ್ದು ಇದು ಬಾಕ್ಸು. ಸೊ ಎಲ್ಲನೂ ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ನೀಟಾಗಿ ವಾಶ್ ಮಾಡ್ಕೊತೀನಿ. ಸೊ ವಾಶ್ ಮಾಡ್ಕೊಂಡಾದ್ಮೇಲೆ ಅದನ್ನು ಅಂದರೆ ಬೇರೊಂದು ಪಾತ್ರೆಗೆ ಎತ್ತಿಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ತೊಳೆದಿದ್ದೀನಿ ಅಂತ. ಸರಿ, ಇವಾಗ ತೊಳೆದಾಯಿತು. ಇವಾಗ ಇನ್ನೊಂದು ಪಾತ್ರೆಗೆ ನಾನು ನಮ್ಮನೆಗೆ 2 ಗ್ಲಾಸ್ ಅಕ್ಕಿಯನ್ನು ಬಳಸ್ತೀನಿ. ಇದು ನಾರ್ಮಲಾಗಿ ನಾವು ಸಣ್ಣ ಅಕ್ಕಿ ಹಾಕ್ತಾಯಿದ್ದೀನಿ. ಇದು ಯಾವುದೋ ಬಾಸ್ಮತಿ ಅಕ್ಕಿ ಯಾವುದೂ ಅಲ್ಲ, ಮಾಮೂಲಿ ಅಂಗಡಿಲಿ ಸಿಗುವಂತಹ 1300 ರೂಪಾಯಿ ಅಥವಾ 1450 ಹೆಚ್ಚು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನಾವು ತರೋದು. ಸೊ ಆ ಅಕ್ಕಿನ 2 ಸಲ ನೀಟಾಗಿ ತೊಳೆದು ನೀರಿನಲ್ಲಿ ನೆನೆ ಹಾಕ್ತೀನಿ. ಏಕೆಂತಂದರೆ ಸ್ಕೂಲಿಗೆ ಅಲ್ಲಿ ನಮಗೆ ಅಲ್ಲಿ ತಿನ್ನೋದಕ್ಕೆ ನೆನೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಹಾಕ್ಬಿಟ್ಟು ಅಂದರೆ ಪಲಾವ್ನ ಮಾಡೋದ್ರಿಂದ ಅನ್ನ ಗಟ್ಟಿ ಬರಲ್ಲ, ಯಾವಾಗಲೂ ಸ್ಮೂತಾಗೇ ಇರುತ್ತೆ ಅನ್ನ ಅಂತ ನೋಡಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ ನಾನೀಗ. ನೆಕ್ಸ್ಟು ಪುದೀನ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ. ಅಂದರೆ ಮೆಣಸಿನ್ಕಾಯಿನ ನಾನು ಅಂದರೆ 1 ಲೋಟಕ್ಕೆ 3 ಅನ್ನೋ ಥರ 2 ಲೋಟಕ್ಕೆ 6 ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅಂದರೆ ಮೀಡಿಯಮಾಗಿ ರುಬ್ಕೊತೀನಿ. ರುಬ್ಬಿದಾಯಿತು. ಸೊ ಈಗ ಈರುಳ್ಳಿನ ಉದ್ದಾಗಿ 2 ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ಒಂದು 5 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿನ ಸ್ವಲ್ಪ ಬೇಯೋವರೆಗೂ ನೋಡ್ಕೊತೀನಿ. ಆಮೇಲೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಆದಮೇಲೆ ರುಬ್ಬಿರುವಂತಹ ಮೆಣಸಿನ್ಕಾಯಿ ಖಾರನೂ ಕೂಡ ಹಾಕಿ ಎಣ್ಣೆ ಬಿಡುವವರೆಗೂ ಬಾಡಿಸ್ಕೊತೀನಿ. ಸೊ ಇದರಲ್ಲಿ ನಾನು ಪಲಾವೆಲ್ಲ ಏನೂ ಯೂಸ್ ಮಾಡ್ತಿಲ್ಲ. ಹಾಗೆ ಅರಿಶಿನ, ಆಮೇಲೆ ಮತ್ತೆ 1-2 ಟೊಮೊಟೊನ ಹಾಕ್ಕೊಡ್ತೀನಿ, ಯಾಕೆಂದರೆ ಒಂದು ಸಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಬಾಡಿಸ್ಕೊಂಡಾದ್ಮೇಲೆ ಎಲ್ಲನೂ ಕೂಡ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಸೊ ಅದು ನೀಟಾಗಿ ಎಣ್ಣೆ ಬಿಟ್ಟಾದಮೇಲೆ 1-2 ಸ್ಪೂನು ಮೊಸರು ಕೂಡ ಹಾಕ್ತಾಯಿದ್ದೀನಿ, ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೆನೆ ಹಾಕಿದ ಅಕ್ಕಿ ಹಾಕಿ ಹಾಕಿ 1-2 ಸಲ ಹಂಗೆ ತೆರಿಕೊತೀನಿ. ಸೊ 1-2 ನಿಮಿಷ ಆಗಲಿ ಅಂತ. ಅದಾದಮೇಲೆ ನಾನು ಬೇಗ ಆಗಲಿ ಅಂತ ಅಂದ್ಬಿಟ್ಟು ಒಂದು ಸೈಡು ನೀರು ಇಟ್ಕೊಂಡಿದ್ದೆ, ಅಂದರೆ ಮರಳೋ ನೀರು, ಅದಕ್ಕೆ ಹಾಕಿ ನೆಕ್ಸ್ಟು ಅಂದರೆ ಅಳತೆ ಮಾಡಾಕ್ಕೊಂಡಿದ್ದೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಅಂತ ಹಾಕಿ ಚಕ್ಕೆ, ಮನೇಲೇ ಮಾಡ್ಕೊಂಡಿರೋ ಚಕ್ಕೆ, ಲವಂಗ ಮತ್ತು ಟೇಸ್ಟ್ ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ತಿರಿಕೊಂಡು ನೀಟಾಗಿ ಮಳ್ಳಿಸ್ಕೊತಾ ಇದ್ದೀನಿ. ಅಂದರೆ ಅದೇ ಥರ ಬೆಂದಾದ್ಮೇಲೆ ಮಾಡಿಕೊಂಡು ವಿಷಲ್ ಕೂಗಿಸ್ಕೊಂಡ್ರೆ ಈ ಮೇಲೆ ಕೆಳಗೆಲ್ಲ ಒಂದೇ ಥರ ಮಸಾಲೆ ಇರುತ್ತೆ, ಇಲ್ಲ ಅಂತಂದರೆ ಬರೀ ಮೇಲ್ಗಡೆ ಮಸಾಲೆ ಬಂದುಬಿಡುತ್ತೆ ಅಂತ 1-2 ಮಳ್ಳಿಸ್ಕೊಂಡು ನಂತರ ಕ್ಯಾಪ್ ಹಾಕಿದ್ದೀನಿ. ಇವಾಗ ನೋಡಿ ಎಷ್ಟು ಉದುರಾಗಿ ಬಂದಿದೆ, ಮತ್ತು ಎಲ್ಲ ಕಡೆಯಲ್ಲೂ ಕೂಡ ನೀಟಾಗಿ ಅನ್ನ ಬೆಂದಿದೆ. ಮಸಾಲೆ ಒಂದೇ ತವಿಲ್ಲ, ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆಯೂ ಕೂಡ ಮಸಾಲೆ ಇದೆ. ಸೊ ನೋಡಿ, ರಾಯ್ತಾ ಜೊತೆ ಮಶ್ರೂಮ್ ಪಲಾವ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ಎಲ್ಲವ ರೆಡಿ ಮಾಡ್ಕೊಬಿಡ್ಬೋದು. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ.